ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಗೋಷ್ಠಿ ನಡೆಸಿದ ಕರ್ನಾಟಕ ದಲಿತ ಚಳವಳಿ ನವನಿರ್ಮಾಣ ವೇದಿಕೆ ಉಪಜಾತಿಗಳ ನಮೂನೆ ಬಗ್ಗೆ ಚರ್ಚಿಸಲಾಯಿತು. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಕ್ರಮ ಹಾಗೂ ಜನವಿರೋಧಿ ನೀತಿಯನ್ನ ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ಮಂಡ್ಯದಲ್ಲಿ ಜನಾಕ್ರೋಶ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿ ಸಾಮಾನ್ಯ ಸಭೆ ನಡೆಯಿತು. ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಚಳವಳಿ ನವನಿರ್ಮಾಣ ವೇದಿಕೆ ವತಿಯಿಂದ ಗೋಷ್ಠಿ ನಡೆಸಿ ಉಪಜಾತಿಗಳ ನಮೂನೆ ಬಗ್ಗೆ ಚರ್ಚಿಸಲಾಯಿತು. ಕುಶಾಲನಗರ ಪಟ್ಟಣದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಗೋಷ್ಠಿ ನಡೆಸಿದ ಕರ್ನಾಟಕ ದಲಿತ ಚಳವಳಿ ನವನಿರ್ಮಾಣ ವೇದಿಕೆ ಉಪಜಾತಿಗಳ ನಮೂನೆ ಬಗ್ಗೆ ಚರ್ಚಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಅಸ್ಪೃಶ್ಯ ಸಮಾಜದ ಒಳ ಮೀಸಲಾತಿ ಒಂದು ರೀತಿಯ ಆತಂಕಕಾರಿಯಾಗಿದ್ದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಒಳ ಮೀಸಲಾತಿಯನ್ನ ತಂದದ್ದು ಬಡತನ ನಿರ್ಮೂಲನೆಗಾಗಿ ಅಲ್ಲ, ಮಹಾತ್ಮ ಗಾಂಧಿಯವರು ಇದಕ್ಕಾಗಿ ಹೋರಾಟ ನಡೆಸಿದರು. ಆದರೆ ರಾಜಕೀಯದಿಂದಾಗಿ ಒಳ ಮೀಸಲಾತಿಗೆ ನೂರಾರು ಜಾತಿಗಳನ್ನ ಸೇರಿಸಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಸಮಾಜಕ್ಕೆ ಪಿಡುಗಾಗಿದೆ ಎಂದು ಹರಿಹರ ಆನಂದ ಸ್ವಾಮಿ ಅವರು ಮಾತನಾಡಿದರು. ಎಡ ಬಲ ಸಮುದಾಯಗಳ ನಡುವೆ ಗೊಂದಲ ಸೃಷ್ಟಿಯಾಗುತ್ತಿದೆ. ಆದ್ದರಿಂದ ತಮ್ಮ ಜಾತಿ ದೃಢೀಕರಣ ಪತ್ರಗಳಲ್ಲಿ ತಮ್ಮ ಎಡ ಬಲ ಉಪಜಾತಿಗಳ ಬಗ್ಗೆ ನಮೂದಿಸಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಚ್.ಡಿ. ರಮೇಶ್, ಪಿರಿಯಾಪಟ್ಟಣ, ವಿಜಯ್ ಕುಮಾರ್, ಎಚ್.ಟಿ. ವಸಂತ್ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ ಅಸ್ಪೃಶ್ಯ ಸಮೂಹವನ್ನು ಒಳಗೊಂಡಾಗೆ ಈ ಒಳ ಮೀಸಲಾತಿಯ ಪ್ರಕ್ಷುಬ್ಧತೆ ಒಂದು ರೀತಿಯ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದ್ರೂ ತಪ್ಪಾಗಲಾರದು. ಏಕೆ ಅಂತಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಮೀಸಲಾತಿಯನ್ನು ತಂದದ್ದು ಕೇವಲ ಬಡತನದ ನಿರ್ಮೂಲನೆಗಾಗಲ್ಲ, ಶೋಷಿತ ಸಮೂಹಗಳ ಸ್ವಾಭಿಮಾನದ ಸಂಕೇತವಾಗಿ ಕಾಂಗ್ರೆಸ್ ಮತ್ತು ಮಹಾತ್ಮ ಗಾಂಧಿರವರ ಬಗ್ಗೆ ದೊಡ್ಡ ಹೋರಾಟ ನಡೆದು ಈ ನಾವು ಪ್ರಾಥಮಿಕವಾಗಿ ಪ್ರಥಮ ಸೆಟಲ್ಮೆಂಟನ್ನು ಕೇಳಿದ್ದು, ಪ್ರತ್ಯೇಕ ವಸತಿ ಮತ್ತು ಇದನ್ನು ವ್ಯವಸ್ಥೆ ಕೇಳೋದು, ಪ್ರತ್ಯೇಕ ಸೆಟಲ್ಮೆಂಟ್ ಮತ್ತು ಕೇಳೋದು ಒಟ್ಟೊಟ್ಟಿಗೆ ದೊಡ್ಡ ಇದನ್ನು ಇಟ್ಟಾಗ ಮಹಾತ್ಮ ಗಾಂಧಿ ಯರವಾಡ ಜೈಲಿನಲ್ಲಿ ನಿರಂತರ ಉಪವಾಸ ಕೂತಾಗ ಅನಿವಾರ್ಯವಾಗಿ ಬಾಬಾ ಸಾಹೇಬರು ಅವರೊಟ್ಟಿಗೆ ಸಂಧಾನ ಮಾಡ್ಕೋಬೇಕಾಗಿತ್ತು. ಆ ಸಂಧಾನದ ಹಿನ್ನೆಲೆಯಲ್ಲಿ ಕನಿಷ್ಠ ಈ ಮೀಸಲಾತಿಯ ಸವಲತ್ತು ಈ ಸಮೂಹಕ್ಕೆ ಬೇಕು ಅಂತ. ಮೂಲದಲ್ಲಿ ಇದು ಅಸ್ಪೃಶ್ಯ ಸಮೂಹವನ್ನು ಮಾತ್ರ ಒಳಗೊಂಡಿತ್ತು. ಮೀಸಲಾತಿಯ ಕಾನ್ಸೆಪ್ಟ್ ಅಸ್ಪೃಶ್ಯ ಸಮೂಹದ ಇದನ್ನು ಮಾತ್ರ ಒಳಗೊಂಡಿತ್ತು. ಆದರೆ ನಂತರದಲ್ಲಿ ರಾಜಕಾರಣಕ್ಕಾಗಿ ಎಲ್ಲ ಜಾತಿಗಳನ್ನು ಏನು ಶೋಷಿತ ಸಮೂಹಗಳನ್ನೆಲ್ಲ ಈ ಅಸ್ಪೃಶ್ಯರೊಟ್ಟಿಗೆ ಸೇರಿಸಿದ್ರು. 101 ಜಾತಿಗಳನ್ನು ಸೇರಿಸಿದ್ರು. ಈ 101 ಜಾತಿಗಳನ್ನು ಸೇರಿಸಿದಂಥದ್ದು ಆವತ್ತಿನ ರಾಜಕಾರಣದ ಹಿನ್ನೆಲೆ ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡೋ ದೃಷ್ಟಿಯಿಂದಲೇ ಮಾಡಿದ್ರು. ಇದು ಇವತ್ತು ಒಂದು ಪಿಡುಗಾಗಿ ಕೂತಿದೆ. ಆವತ್ತು ಯಾವ ಕಾರಣಕ್ಕಾಗಿ ಮೀಸಲಾತಿಯನ್ನು ಜಾರಿಗೆ ತಂದಿದ್ರೋ, ಈ ಶೋಷಿತ ಸಮೂಹಗಳ ಸರ್ವಾಂಗೀಣ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಇವರ ಬಿಡುಗಡೆಗಾಗಿ ಇವರ ಸ್ವಾಭಿಮಾನಕ್ಕೆ ತಂದಿದ್ದಂಥ ಮೀಸಲಾತಿ ಇವತ್ತು ಪರಸ್ಪರ ದಯಾದಿ ಮತ್ಸರಕ್ಕೆ ಆಸ್ಪದ ಆಗಿದೆ. ಇದು ತಪ್ಪು, ಇದಾಗಬಾರ್ದು. ಇವತ್ತೇನು ರಾಜ್ಯವ್ಯಾಪಿ ಈಗ ಎಡ ಬಲಗಳ ನಡುವಿನ ಈ ಕಿತ್ತಾಟ ಇದೆಯೋ ಅದು ಇಬ್ಬರ ನಾಶಕ್ಕೆ ನಾಂದಿ ಆಗ್ಬಿಡುತ್ತೆ. ಇಬ್ಬರು ಸಹ ತೀರ ಪ್ರಜ್ಞಾಪೂರ್ವಕವಾಗಿ ಆಯಾ ಸಮೂಹಗಳ ಪ್ರಜ್ಞಾವಂತರು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ಬೇಕು ಒಳ ಮೀಸಲಾತಿ, ಬೇಕೇ ಬೇಕು. ಯಾರ್ಯಾರು ಶತಮಾನಗಳಿಂದ ಹಿಂದುಳಿದಿದ್ದಾರೋ, ಶತಮಾನಗಳಿಂದ ವಂಚನೆಗೊಳಗಾಗಿದ್ದಾರೋ, ಪ್ರಸ್ತುತ ಯಾರಿಗೆ ಅನ್ಯಾಯ ಆಗಿದೋ ಅವರಿಗೆ ಜನಸಂಖ್ಯೆ ಆಧಾರಿತವಾಗಿ ಮೀಸಲಾತಿ ಬೇಕೇ ಬೇಕು. ಇಂತಹ ಕೊಡಬೇಕಾದಂಥ ಸಂದರ್ಭದಲ್ಲಿ ಇದನ್ನು ರಾಜಕಾರಣ ಮಾಡಬಾರ್ದು. ಎಷ್ಟೊಂದು ಆಯೋಗಗಳನ್ನು ಮಾಡಿದ್ರು, ಎಷ್ಟೊಂದು ಇದನ್ನು ಮಾಡಿದ್ರು. ಇದು ಹಿಂಗೆ ಡ್ರ್ಯಾಗ್ ಹಾಕ್ಕೊಂಡು ಬರ್ತಿದೆ. ಈಗ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದಾದ್ಮೇಲೆ ಆದರೂ ಈಗ ಕೂಡಲೇ ಮಾಡಬೇಕು. ಈಗೇನೋ ಪ್ರಸ್ತುತ ಸರ್ಕಾರ ಇನ್ನೊಂದು 1-2 ತಿಂಗಳೊಳಗೆಲ್ಲ ಮಾಡ್ತೀವಿ ಅಂತೇಳಿ ಹೇಳಿದೆ. ನಾಗಮೋಹನ್ ದಾಸ್ ಇದು ವರದಿ ಆದಾದ್ಮೇಲೆ ಈಗ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇದು ಮಾಡ್ತೀವಿ ಅಂತ ಹೇಳೋದು ಅಲ್ವೇ ಅಲ್ಲ, ಇಮಿಡಿಯೇಟ್ ಆಗಿ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಎರಡೂ ಸಮೂಹಗಳ ಎಡ ಮತ್ತು ಬಲ ಸಮೂಹಗಳ ನಡುವಿನ ಬಿರುಕಿದೆಯಲ್ಲ, ಇದು ಹೋಗಲಾಡಿಸಲಿಕ್ಕೆ ಆಯಾ ಸಮೂಹಗಳ ಜಾಗೃತ ಮನಸ್ಸುಗಳು, ಸ್ವಾಭಿಮಾನಿ ಮನಸ್ಸುಗಳು ಒಟ್ಟಾಗಬೇಕು. ಇದನ್ನು ಸ್ವಲ್ಪ ಮಟ್ಟಿಗೆ ಯಾರು ಉಳ್ಳವರಿದ್ದಾರೋ ಅವರು ತ್ಯಾಗ ಮಾಡಬೇಕು. ಇದು ನಮ್ಮ
ಈ ದಲಿತ ಚಳವಳಿ ನವನಿರ್ಮಾಣ ವೇದಿಕೆಯ ಆಶಯ. ಇದಕ್ಕಾಗಿಯೇ ನಾವು ಈಗಾಗಲೇ 3-4 ವರ್ಷಗಳಿಂದ ಎಲ್ಲ ನಾವು ಈ ಕರ್ನಾಟಕದಲ್ಲಿ ಒಂದು ಉಯಿಲನ್ನು ಎಬ್ಬಿಸಿದ್ದೀವಿ, ಒಂದು ಅಲೆಯನ್ನು ಮೂಡಿಸಿದ್ದೀವಿ, ಜನರಲ್ಲಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಜಾಗೃತಿಯನ್ನು ಉಂಟಾಕಿದ್ದೀವಿ. ಇದಕ್ಕೆ ಪೂರಕವಾಗಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಆ ದೆಸೆಯಿಂದ ಈ ಏನು ಶೋಷಿತ ಸಮೂಹಗಳಿದಾವೋ ಇವರು ಜಾಗೃತರಾಗಬೇಕು, ಇಂಥ ಆವುಟಕ್ಕೆ ಬಲಿ ಬೀಳಬಾರ್ದು, ಎಡಬಲ ಇದಕ್ಕೆ ಬಲಿ ಬೀಳಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಒಟ್ಟುಗೂಡುವಿಕೆಯ ಒಟ್ಟಿಗೆ ನಮ್ಮ ಪ್ರಗತಿ ಇದೆ ಅನ್ನೋದನ್ನ ಮೂಲದಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲದೇ ಇದ್ರೆ ಉಳ್ಳವರು ಏನು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಬರ್ತಿದ್ರೋ ಅದೇ ಶಕ್ತಿಗಳು ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸಿ ಗುಲಾಮಗಿರಿಗೆ ತಳ್ತವೆ. ಇದನ್ನ ಎಚ್ಚರಿಕೆಯಿಂದ ನಾವು ಮುಂದೆ ಹೆಜ್ಜೆ ಹಾಕಬೇಕು. ನಮ್ಮನ್ನ ಯಾರನ್ನು ಅಸ್ಪೃಶ್ಯರನ್ನ ಯಾರು ಯಾವ ಕಾರಣಕ್ಕೂ ಪ್ರೀತಿಸಲ್ಲ. ಈ ಸಮಾಜ, ವೈದಿಕ ಸಮಾಜ ಸದಾ ಇವ್ರನ್ನ 2ನೇ ದರ್ಜೆ ಪ್ರಜೆಗಳಾಗಿ ನೋಡ್ತಿದೆ. ನೋಡಿ, ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಈ EWS ಮೀಸಲಾತಿ ಇದೆಯಲ್ಲ, EWS ಮೀಸಲಾತಿ ಇದು ಏನು ಕೊಟ್ಟರಲ್ಲ ಈ ಕೇಂದ್ರ ಸರ್ಕಾರ, ಯಾರನ್ನೂ ಕೇಳಲಿಲ್ಲ, ಯಾವ ಹೋರಾಟವೂ ಇಲ್ಲ. ಅದಕ್ಕೆ ತನ್ನಷ್ಟಕ್ಕೆ ತಾನೇ 10% ಮೀಸಲಾತಿಯನ್ನ ಯಾರು ಆರ್ಥಿಕವಾಗಿ ಹಿಂದುಳಿದಾರೆ ಅವರಿಗೆ ಅಂತ ಕೊಟ್ಬಿಟ್ರು. ಹೆಚ್ಚು ಕಡಿಮೆ ಅದು ಒಂದು ವರ್ಗಕ್ಕೆ ಹೆಚ್ಚು ಸೀಮಿತ ಆಯಿತು. ಯಾವ 3-4 ಜಾತಿಗೆ ಮಾತ್ರ ಸೀಮಿತ ಆಯಿತು. ಅದರಲ್ಲಂತೂ ವೈದಿಕ ಶಾಹಿಗೆ, ಬ್ರಾಹ್ಮಣ ಶಾಹಿಗೆ 100% ಅದು ಉಪಯೋಗ ಆಗ್ಬೋದು. ಇದ್ರ ಬಗ್ಗೆ ಯಾರೂ ಚಕಾರ ಇಟ್ಟಲಿಲ್ಲ. ಇಂಡಿಯಾದ ಉದ್ದಗಲಕ್ಕೂ ಯಾವ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿಲ್ಲ, ಯಾವ ಅಸೆಂಬ್ಲಿಗಳಲ್ಲಿ ಚರ್ಚೆ ಆಗಲಿಲ್ಲ, ಯಾವ ರಾಜಕೀಯ ವಿಶ್ಲೇಷಕರು ಅಥವಾ ಬುದ್ಧಿಜೀವಿಗಳು ಪ್ರಶ್ನೆ ಮಾಡಲಿಲ್ಲ. ಇಂಥ ಘಟನಾವಳಿಗಳು ನಡೀತಾ ಇದ್ದಾವೆ. ಇಂಥದ್ರ ಬಗ್ಗೆ ನಮ್ಗೆ ಜಾಗೃತಿನೇ ಇಲ್ಲ. ಇಂಥದ್ದು ಎಲ್ಲದನ್ನೂ ಜಾಗೃತಿ ಮೂಡಿಸ್ಕೊಂಡು ಸರ್ಕಾರಗಳು ನಮ್ಮ ಬದುಕಿನೊಟ್ಟಿಗೆ ಚೆಲ್ಲಾಟ ಆಡಕ್ಕೆ ಕೊಡಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಜಾಗೃತರಾಗಿ ನಮ್ಮ ಉಳಿವಿನ ಅಸ್ತಿತ್ವವನ್ನು, ಎಡಬಲ ಅಸ್ತಿತ್ವವನ್ನು ಉಳಿಸ್ಕೊಂಡು ಇಡೀ ಸಮಾಜದ ಒಳಿತಿಗಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳೋದೇ ಇವತ್ತಿನ ಈ ಗೋಷ್ಠಿಯ ಉದ್ದೇಶ. ನವನಿರ್ಮಾಣ ವೇದಿಕೆ ವತಿಯಿಂದ ಇಡೀ ರಾಜ್ಯಾದ್ಯಂತ ಇವತ್ತೇನು ಒಳ ಮೀಸಲಾತಿ ವರ್ಗೀಕರಣ ವಿಚಾರವಾಗಿ ಏನು ಚರ್ಚೆಗಳಾಗ್ತಾ ಇದೆ, ಆಯೋಗಗಳಾಗ್ತಾ ಇದೆ, ಎಲ್ಲವನ್ನೂ ಕೂಡ ನಮ್ಮ ಎಡಬಲ ಸಮುದಾಯ ನೋಡ್ತಾ ಇದೆ. ಎಡಬಲ ಸಮುದಾಯನೇ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥದ್ದು, ಅದರಲ್ಲೂ ಪರಿಶಿಷ್ಟ ಜಾತಿ ಒಳಗಡೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂದರೆ 101 ಜಾತಿ ಒಳಗಡೆ ಸ್ಪರ್ಶ ಮತ್ತು ಅಸ್ಪೃಶ್ಯ ಅನ್ನೋ ಏನು ಜಾತಿಗಳಿದ್ದಾವೋ, ಸ್ಪರ್ಶ ಜಾತಿನೇ ಬೇರೆ, ಅಸ್ಪೃಶ್ಯರೇ ಬೇರೆ. ಅಸ್ಪೃಶ್ಯರು ನಾವು ಅನ್ಟಚಬಲ್, ಯಾರಿಗೂ ನಾವು ಟಚ್ಚೇ ಇಲ್ಲ, ಅವರು ಟಚ್ ಇರ್ತಕ್ಕಂಥವ್ರು. ಟಚಬಲ್ ಇಸ್ಬೇಕು ನಮ್ಮ ಜೊತೆಗೆ ಹಾಕಿ ಇವತ್ತು ನಮ್ಮ ಮೀಸಲಾತಿ ಭಾಳಷ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಅದೆಲ್ಲವೂ ಸರಿ ಹೋಗಬೇಕು ಅನ್ನೋದಾದರೆ ಈ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು. ರಾಜ್ಯ ಭಾಳ ಹತ್ತಿರದಲ್ಲಿ ಅದು ಬಗೆಹರಿಸ್ಕೊಡ್ಬೇಕು. ಮತ್ತು ಶೀಘ್ರದಲ್ಲಿ ಈಗ ಏನು ಇವತ್ತು ಏನು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ತಕ್ಷಣದಲ್ಲಿ 2 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಅಷ್ಟೊಳಗಡೆ ಮನೆ ಸಮೀಕ್ಷೆ ಮತ್ತೊಮ್ಮೆ ಮಾಡಬೇಕು ಅನ್ನೋ ತೀರ್ಮಾನ ಸರ್ಕಾರ ತೊಗೊಂಡಿದೆ. ಅದಕ್ಕೆ ನಮ್ಮ ವಿರೋಧ ಇಲ್ಲ. ಮಾಡೋದಾದರೆ ನಮ್ಮವ್ರು ಏನು ಮಾಡಬೇಕಪ್ಪ ಅಂದರೆ ಎಡಬಲ ಇರ್ತಕ್ಕಂಥವ್ರು ಅವರು ಕರೆಕ್ಟಾಗಿ ಜಾತಿನ ಹೇಳಬೇಕಾಗ್ತದೆ. ಏನು ಎಡಬಲ ಅಂದರೆ ಎಡ ಅಂದ್ರೇನು, ಮಾದಿಗ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಬೇಕು ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಮಾಡಲೇಬೇಕಾಗಿದೆ, ಅನಿವಾರ್ಯ. ಅದು ಈಗೇನು ಬಲ ಅಂತ ಏನು ಹೇಳ್ತೀವಿ, ವಲಯ ಅಂತ ಹೇಳಲೇಬೇಕಾಗಿದೆ. ಹಾಗಾಗಿ ಜಾತಿ ಎಲ್ಲೂ ಕೂಡ ಮರಮಾಚದನೆ ಇವತ್ತು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಮ್ಮ ಜಾತಿ ಹೇಳ್ಕೊಂಡ್ರೆ ನಮಗೆ ಸವಲತ್ತು ಸಿಕ್ಕುವಂಥದ್ದು ಅಂತ ಈಗ ಆಗ್ತಾ ಇದೆ. ಈಗ ರಾಜಕೀಯ ಸವಲತ್ತು ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಸಮಾನತೆ ಇರ್ಬೋದು, ಮತ್ತು ಆರ್ಥಿಕ ಸಮಾನತೆ ಸಿಗೋದು ಕೂಡ ಅಲ್ಲಿದೆ. ಅವೆಲ್ಲವನ್ನೂ ಕೂಡ ವಂಚಿತರಾಗಿದ್ದ ರೀತಿಯಲ್ಲಿ ನಮ್ಮವ್ರು ಏನಿದ್ದಾರೆ ಎಡಬಲ ಅವ್ರು ಕರೆಕ್ಟಾಗಿ ಅವ್ರ ಜಾತಿ ಹೆಸರನ್ನ ಇದರಲ್ಲಿ ಏನು ಸಮೀಕ್ಷೆಯಲ್ಲಿ ಬರೆಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರ ಏನು ಹೊರಟಿದೆ ಈಗ ಜಾರಿಗೊಳಿಸಲಿಕ್ಕೆ, ಅದು ಈಗ ತಕ್ಷಣಕ್ಕಾಗಿ ಈಗ ವೈಜ್ಞಾನಿಕವಾಗಿ ಈಗ ಇನ್ಕಮ್ಸ್ಗಳು ನಡೀತಾ ಇದೆ. ಮತ್ತು ಇದು ಗ್ರಾಮೀಣ ಪ್ರದೇಶಗಳೆಲ್ಲ ಈ ಜನಗಣತಿ ಎಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೆ ಏನು ಗಣತಿ ಸ್ಟಾರ್ಟ್ ಆಗಿದೆಯೋ ಅಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಬಳಸ್ಕೊಂಡು ಕೂಡಲೇ ಇದನ್ನು ಜಾರಿಗೊಳಿಸಬೇಕಾಗುತ್ತದೆ. ಅದು ಒಳ ಮೀಸಲಾತಿಗೆ ಏನಿದೆ ಹೋರಾಟ, ಆ ಹೋರಾಟ ಕರೆಕ್ಟಾಗಿ ನಡೀತಾ ಇದೆ. ಈಗ ಸರ್ಕಾರ ಎಚ್ಚೆತ್ತುಕೋಬೇಕಾಗಿದೆ. ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಒಳ ಮೀಸಲಾತಿನ ಕೂಡಲೇ ಜಾರಿಗೊಳಿಸಬೇಕಾಗಿದೆ. ಅದನ್ನು ನಮಗೆ ಎಡಬಲಗಳು ಏನಿದೆ ಆ ಒಂದು ಈ ಒಡಕೇನಿದೆ ಅದು ಇದರಿಂದ ಸರಿಯಾಗ್ತದೆ. ಇದನ್ನು ಜಾರಿಗೊಳಿಸುವ ಮುಖಾಂತರವಾಗಿ ಇವೆಲ್ಲವನ್ನ ವೈಮನಸ್ಗಳು ಸರಿಯಾಗಬೇಕಾಗಿದೆ. ಅದನ್ನು ಕೂಡಲೇ ಸರ್ಕಾರ ಇದನ್ನು ಜಾರಿಗೊಳಿಸಲೇಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಸ್ ಎಂ ರಘುಕೋಟಿ, ಕುಶಾಲನಗರ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಕ್ರಮ ಹಾಗೂ ಜನವಿರೋಧಿ ಆಡಳಿತವನ್ನ ವಿರೋಧಿಸಿ ಬಿಜೆಪಿ ಪಕ್ಷದ ವತಿಯಿಂದ ಮಂಡ್ಯದಲ್ಲಿ ಜನಾಕ್ರೋಶ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಕ್ರಮ ಹಾಗೂ ಜನವಿರೋಧಿ ಆಡಳಿತವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷವು ನಡೆಸುತ್ತಿರುವ ಜನಾಕ್ರೋಶ ಪ್ರತಿಭಟನೆಯ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ
ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ, ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಂಸದೆ ಸುಮಲತಾ ಅಂಬರೀಶ್, ಮಾಜಿ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ, ಡಾಕ್ಟರ್ ನಾರಾಯಣಗೌಡ, ಮುರುಗೇಶ್ ನಿರಾಣಿ, ಶ್ರೀರಾಮುಲ್, ಸಿಟಿ ರವಿ, ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ನಡಹಳ್ಳಿ, ಬಿಜೆಪಿ ಮುಖಂಡರಾದ ಎಸ್ಪಿ ಸ್ವಾಮಿ, ಇಡವಾಳು ಸಚಿನಂದ, ಕೆಎಸ್ ನಂಜುಂಡೇಗೌಡ, ಯಮದೂರ್ ಸಿದ್ದರಾಜ್, ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಮಹಿಳಾ ಘಟಕದ ಅಧ್ಯಕ್ಷ ಮಂಗಳಾ ನವೀನ್ ಕುಮಾರ್, ಮೂಡ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ಬೇಕರಿ ಅರವಿಂದ್, ಕೆಜಿ ತಮ್ಮಣ್ಣ, ಸಾರಂಗಿ ನಾಗಣ್ಣ ಮತ್ತಿತರರು ಪ್ರತಿಭಟನೆ ನೇತೃತ್ವದಲ್ಲಿ ವಹಿಸಿದರು. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಬಿಟ್ಟಿ ಭಾಗ್ಯಗಳ ಹೆಸರಿನಲ್ಲಿ ರಾಜ್ಯದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸುವ ಕಾಂಗ್ರೆಸ್ ಸರ್ಕಾರವು ವಿದ್ಯುತ್, ಹಾಲು, ಆಸ್ತಿ, ಕುಡಿಯುವ ನೀರು ಸೇರಿದಂತೆ ಜನೋಪಯೋಗಿ ವಸ್ತುಗಳ ಮೇಲೆ ತೆರಿಗೆಯ ಹೊರೆಯನ್ನು ಅಧಿಕಗೊಳಿಸಿ ಚೆಲ್ಲಾಟವಾಡುತ್ತಿದೆ. ನೈತಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಯುವ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ. ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಸಚಿವರು ರಾಜ್ಯದ ಜನರ ಹಿತ ಹಾಗೂ ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿ ಸ್ವೇಚ್ಛಾಚಾರ ನಡೆಸುತ್ತಿದ್ದಾರೆ ಎಂದು ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ಮಾಜಿ ಸಿಎಂ ಸದಾನಂದ ಗೌಡ, ಮಾಜಿ ಸಚಿವರಾದ ಅಶ್ವಥ್ ನಾರಾಯಣ್, ಸಿಟಿ ರವಿ, ಡಾಕ್ಟರ್ ನಾರಾಯಣಗೌಡ, ಶ್ರೀರಾಮುಲ್, ಸುಮಲತಾ, ಸಾರ್ವಜನಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಉದ್ದೇಶಿಸಿ ಮಾತನಾಡಿದರು. ಮಂಡ್ಯದ ಡಿಸಿ ಕಚೇರಿ ಆವರಣದಿಂದ ಮಹಾವೀರ್ ವೃತ್ತದವರೆಗೂ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಬೃಹತ್ ರೋಡ್ ಶೋ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ್ ಮಾತಾ ಕೀ, ನಮ್ಮ ಸನ್ಮಾನ್ಯ ಆರ್ ಅಶೋಕ್ ಅವರಿಗೆ, ರಾಜ್ಯಾಧ್ಯಕ್ಷರ ವಿಜಯೇಂದ್ರ ಅವರಿಗೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕಟ್ಟುವ ಯೋಗ್ಯತೆ ಇಲ್ಲದೇನೆ ಅಮಾಯಕ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ 3 ಜನ ಪಿಸಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಎಮ್ಮೆಗೆ ಜ್ವರ ಬಂದ್ರೆ ಬರೆಯರಿಗೆ ಎತ್ತಿಗೆ ಬರೆ, ಕಲ್ಲು ಹೊಡೆದವರ ಮೇಲೆ ಬರೆ ಹಾಕ್ಬೇಕಾಗಿತ್ತು, ಬುಲ್ಡೋಜರ್ ಹಚ್ಚಬೇಕಾಗಿತ್ತು. ಅವರಿಗೆ ರಿವಾರ್ಡ್ ಪನಿಷ್ಮೆಂಟ್, ಅಮಾಯಕರ ಮೇಲೆ ಪನಿಷ್ಮೆಂಟ್. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಅಂಬೇಡ್ಕರ್ ಹೇಳಿದ್ರು, ಮತೀಯ ಆಧಾರಿತ ಮೀಸಲಾತಿಗೆ ಸಂವಿಧಾನ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ. ಕಾಂಗ್ರೆಸ್ ಏನ್ ಮಾಡ್ತು ಗೊತ್ತಾ? ಗುತ್ತಿಗೆಯಲ್ಲಿ 4% ಮುಸ್ಲಿಮರಿಗೆ ಮತೀಯ ಆಧಾರಿತ ಮೀಸಲಾತಿ. 47ರಲ್ಲಿ ಭಾರತ ವಿಭಜನೆ ಯಾವ ಕಾರಣಕ್ಕಾಯ್ತು? ಹಿಂದೂ ಮುಸ್ಲಿಂ ಇದೇ ಆಧಾರದಲ್ಲಿ ಮಾಡಿದ್ರು. ನಿಮ್ ಜೊತೆ ನಾವು ಬದುಕಕ್ಕಾಗಲ್ಲ ಅಂತ ಹೇಳಿದ್ರು. ಆದ್ರೂ ನಾವು ಸಹಿಸ್ಕೊಂಡ್ವಿ. ಕೋಟ್ಯಾಂತರ ಜನರನ್ನ ಬೀದಿಗೆ ತಳ್ಳಿದ್ರು, ಆದ್ರೂ ಸಹಿಸ್ಕೊಂಡ್ವಿ. ಲಕ್ಷಾಂತರ ಜನರನ್ನ ಕೊಂದು ಹಾಕಿದ್ರು, ಆದ್ರೂ ಸಹಿಸ್ಕೊಂಡ್ವಿ. ಈಗ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ವಿರುದ್ಧವಾಗಿ ಮತೀಯ ಆಧಾರಿತ ಮೀಸಲಾತಿ ಕೊಡ್ತಾರೆ. ಸಹಿಸ್ಕೊಳ್ಬೇಕಾ? ಜೋರ ಕೈ ಎತ್ತಿ ಸಹಿಸ್ಕೊಳ್ಬೇಕಾ? ಸಹಿಸ್ಕೊತೀರಾ? ಅದಕ್ಕಾಗಿ ನಮ್ಮ ಆಕ್ರೋಶ. ಮತೀಯ ಆಧಾರಿತ ಮೀಸಲಾತಿ ಅದು ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಮಾನ. ಅದಕ್ಕಾಗಿ ನಮ್ಮ ಆಕ್ರೋಶ. ಯಾವ ಭಯ ಇಲ್ಲದೆ ಮಂಡ್ಯ ಜಿಲ್ಲೆ ಒಳ್ಳೇದಾಗಬೇಕು, ಮಂಡ್ಯ ಜಿಲ್ಲೆಯಿಂದ ಒಬ್ಬ ಪ್ರತಿನಿಧಿ ಬೇಕು, ಮಂಡ್ಯಕ್ಕೆ ಪ್ರತಿನಿಧಿಸಿ ಮಂಡ್ಯಗೆ ಸರ್ಕಾರದಿಂದ ಎಲ್ಲ ಜಿಲ್ಲೆಗೆ ಹೇಗೆ ನ್ಯಾಯ ಸಿಗುತ್ತೋ ಅದೇ ರೀತಿ ಮಂಡ್ಯ ಜಿಲ್ಲೆಗೂ ನ್ಯಾಯವನ್ನು ಸಿಗಬೇಕು ಅಂತ ಪಣವನ್ನು ತೊಟ್ಟು, ರಾಜೀನಾಮೆ ಕೊಟ್ಟು, ಚುನಾವಣೆಯಲ್ಲಿ ನೀವೆಲ್ಲ ಆಶೀರ್ವಾದವನ್ನು ಮಾಡಿ ಅವ್ರನ್ನ ಗೆಲ್ಸ್ಕೊಟ್ರಿ. ಅವರನ್ನ ಮಂತ್ರಿ ಮಾಡಿ, ಯಡಿಯೂರಪ್ಪನವ್ರು ಮಂತ್ರಿ ಮಾಡಿ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಜಲಜೀವನ್ ಮಿಷನ್ ಅಡಿಯಲ್ಲಿ 1,000 ಕೋಟಿ 3,000 ಕೋಟಿ ನಾನು ನರೇಂದ್ರ 3,000 ಕೋಟಿ ಅಷ್ಟು ಹಣವನ್ನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಕೆಲಸ ಮಾಡಿಸುವಂತದ್ದಾಗಿ, ಇವತ್ತು ಪಾಂಡುಪುರದ ಶುಗರ್ ಮಿಲ್ ಆಗ್ಲಿ, ಈ ರೀತಿ ಹೇಳ್ತಾ ಹೋದ್ರೆ 100 ಕೆಲಸಗಳನ್ನ, ಏತು ನೀರಾವರಿ, ಲಿಫ್ಟ್ ಇರಿಗೇಷನ್, ಈ ರೀತಿ 10 ಕೆಲಸಗಳನ್ನ ತೊಡುವಂತದ್ದಾಗಿದೆ. ಆದ್ಮೇಲೆ ಇನ್ನ ನಿಮ್ ಹೆಚ್ಚಿನ ಸಮಯ ತೊಡೋಲ್ಲ. ಆದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆನ ನಿರ್ವಹಣೆ ಮಾಡೋದು ನೋಡ್ಬೇಕು. ಗರ್ಭಿಣಿಯರು ಅಲ್ಲಿ ಹೆರಿಗೆಯನ್ನ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಆ ಬಾಣಂತಿಯರ ಬದುಕು ಅಥವಾ ಜೀವ ಉಳಿಯುತ್ತಾ ಇಲ್ಲವೋ ಅನ್ನುವಂತ ಭಯದಲ್ಲಿ ಇವತ್ತು ಬಾಣಂತಿಯರ ಸಾವು ಇವತ್ತು 700-800 ಜನ ಬಾಣಂತಿಯರ ಸಾವಿಗೆ ಕಾರಣಕರ್ತ ಆಗಿರೋ
ಕಾರಣಕರ್ತರಾಗಿರುವಂತಹ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಭಾರತೀಯರ ಸಾಕು ಕಾರಣಕರ್ತರಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡಿ. ಇದಕ್ಕೆ ಕಾರಣಕರ್ತರಾಗಿರೋ ನಿಮಗೆ ಏನಾದ್ರು ಆತ್ಮ ಸಾಕ್ಷಿ ಇದೆಯಾ? ಬರೀ ಔಷಧಿಯಿಂದ ಕೊಂದ್ರಲ್ರಿ, ನೀವು ಕೊಟ್ಟಿರುವಂತ ಔಷಧಿಯಿಂದ ಎಂತ ವಿಷ ಭರಿತವಾದಂತ ಔಷಧಿನ ಕೊಟ್ಟು ಒಂದು ಮಗುವಿಗೆ ಜನ್ಮ ಕೊಟ್ಟಿರುವಂತ ತಾಯಿ ಅವ್ರ ಜೀವನ ತಗೊಂಡಿರುವಂತ ಸರ್ಕಾರ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಜೀವಂತ ಮಾಡುವಂತ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೂ ಸಾಲಿ ಉತ್ತರ ಕೇಳಿ ಏನಾದ್ರು ಉತ್ತರ ಕೊಡ್ತಾರ? ಏನೂ ಇಲ್ಲ. ಅದು ಫ್ಲೆಕ್ಸಿಬಲ್ ಆಗಿರುತ್ತೆ, ಅಲ್ಲ ಅಂತ ನಾವು ಹೇಳಿಕ್ ಬಯಸ್ತಾ ಇದ್ದೀನಿ. ಇವ್ರಿಗೆ ಇನ್ನೊಂದು ಅವಕಾಶ ಸಿಕ್ಕಿದೆ, ಚಾನ್ಸ್ ಸಿಕ್ಕಿದೆ ಮಾತಾಡೋದಕ್ಕೆ, ಅದನ್ನ ಮಾತಾಡ್ತಾ ಇದ್ದಾರೆ ಅಂತ ಹೇಳಿಕ್ ಬಯಸ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ ನೋಡಿ, ಅದು ನಮಗೆ ನಡೆಸ್ತಾ ಇಲ್ಲ. ಜನ ಒಳ್ಳೆ ಉಪಯೋಗನ ಪಡ್ಕೊಳ್ಳುವಂಥ ಯೋಜನೆಗಳನ್ನು ಕೊಟ್ಟರು ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಆದರೆ ಈ 5 ಯೋಜನೆಗಳನ್ನು ಕೊಟ್ಟು 50 ಯೋಜನೆಗಳಿಗೆ ಬೆಲೆ ಏರಿಕೆಯನ್ನು ಮಾಡ್ತಾ ಇರೋದು ಸರಿನಾ? ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಸರ್ಕಾರ ಮಾಡೋದಕ್ಕಿಂತ ಮುಂಚೆ ಕ್ಯಾಲ್ಕುಲೇಷನ್ ಮಾಡಬೇಕಿತ್ತು ಸರ್. ಕ್ಯಾಲ್ಕುಲೇಷನ್ ಕೊಡೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಿತ್ತು. ಮಾಡ್ದೇನೆ ಇವ್ರು ಸರ್ಕಾರ ತರೋದಕ್ಕೆ, ಅಧಿಕಾರಿ ಬರೋದಕ್ಕೆ ಇದೆಲ್ಲ ಮಾಡಿದ್ರು. ಇವಾಗ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಹಣದ ಕಲೆಕ್ಷನ್ ನಿಜವಾಗ್ಲೂ 10,000 ರೂಪಾಯಿ ಕೊಟ್ಟು ಬಾಡಿಗೆ ಮನೆ ಇದ್ದವರು ಈಗ 15,000 ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಹೆಚ್ಚಿಸ್ತಾ ಇದ್ದಾರೆ, ಕುಡಿಯೋ ನೀರಿನ ಹಣ ಹೆಚ್ಚಿಸ್ತಾ ಇದ್ದಾರೆ. ಪೆಟ್ರೋಲ್ನ 2 ಸಾರಿ ಹೆಚ್ಚಾಗಿದೆ. 2 ಸಾರಿ ಅಸೆಸ್ಮೆಂಟ್ ಟ್ಯಾಕ್ಸ್ ಮೇಲೆ 500 ರೂಪಾಯಿ ಬರೋರಿಗೆ ನಿಜವಾಗ್ಲೂ 2,000 3,000 ಬರ್ತಾ ಇದೆ. 1,000 ರೂಪಾಯಿನಿಂದ 8,000 ರೂಪಾಯಿ ಬಿಲ್ ಬರ್ತಾ ಇತ್ತು ಎಲೆಕ್ಟ್ರಿಸಿಟಿ ಅಪಾರ್ಟ್ಮೆಂಟ್ಗಳಲ್ಲಿ. 4ರಿಂದ 5,000 ಹೋಗ್ತಾ ಇದೆ. ಈ ಎಫೆಕ್ಟ್ ಯಾರಿಗೆ ಬರುತ್ತೆ? ಪಬ್ಲಿಕ್ಕಿಗೆ ಬರುತ್ತೆ. ಕೊಡ್ಲಿ ಇವರು ಯೋಜನೆಗಳನ್ನು ಮಾಡಿಕೊಟ್ಕೊಂಡು ಭಾರತ ಸರ್ಕಾರದಲ್ಲಿ ಕೇಳಿ ನಾವು ಈ ರೀತಿ ಬೇರೆ ಯೋಜನೆಗಳನ್ನು ಕೊಟ್ಟಿದ್ದೀವಿ, ಅಕ್ಕಿಗಳನ್ನು ಕೊಡ್ತಾ ಇದ್ದೀವಿ, ಇದಕ್ಕೆ ನೀವು ಸಹಕಾರ ನೀಡಿ ಅಂತ ಹೇಳಿ ಜನದ ಮೇಲೆ ಬರ್ತಾ ಇದೆಯಲ್ಲ ಸರ್. ಅಲ್ಲ ಸರ್, ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಮಾಡುವಂತ ಸಿದ್ದರಾಮಯ್ಯ ಕೇಳಿಸ್ಬೇಕು. ಯಾರಿಗೆ? ಸಿದ್ದರಾಮಯ್ಯಗೆ. ಅದಕ್ಕೆಲ್ಲ ಸ್ವಲ್ಪ ಜೋರಾಗಿ ಎಲ್ಲ ಕೈ ಕಟ್ಟಿ ಇಲ್ಲಿ ಮುಷ್ಟಿ ಕಟ್ಟಿ ಲೂಟಪ್ಪ ಲೂಟಪ್ಪ ಅಂದ್ರೆ ಸಿದ್ದರಾಮಯ್ಯ ಲೂಟಪ್ಪ, ಲೂಟಪ್ಪ ಲೂಟಪ್ಪ, ಜೋರಾಗಿ ಲೂಟಪ್ಪ ಲೂಟಪ್ಪ, ಹಾಲಿನಲ್ಲಿ ಲೂಟಪ್ಪ, ಕರೆಂಟಿನಲ್ಲಿ ಲೂಟಪ್ಪ, ಸ್ಟಾಂಪ್ ಡ್ಯೂಟಿಯಲ್ಲಿ ಲೂಟಪ್ಪ, ಡೀಸೆಲ್ನಲ್ಲಿ ಲೂಟಪ್ಪ, ಡೀಸೆಲ್ನಲ್ಲಿ ಲೂಟಪ್ಪ, ರೈತರ ಬೀಜದಲ್ಲಿ ಲೂಟಪ್ಪ, ಕಾವೇರಿ ನದಿಯಲ್ಲಿ ನೋಡಿ ಇಷ್ಟು ಲೂಟಪ್ಪುಗಳವೆ. ಇನ್ನೂ ಜಾಸ್ತಿ ಐತೆ. ಕಂಡಲ್ಲಿ ಲೂಟಪ್ಪ, ಮೂಡಾದಲ್ಲಿ ಲೂಟಪ್ಪ, 14 ಸೈಟ್ ಲೂಟಪ್ಪ, ಲೂಟಪ್ಪ, SC ST ಅನುದಾನ ಲೂಟಪ್ಪ. ಈ ಸಿನಿಮಾ ಓಡ್ತೈತೆ, ಸಿನಿಮಾ 100 ಡೇಸ್ ಓಡ್ತೈತೆ. ಹಂಗೆ ಸಿದ್ದರಾಮಯ್ಯ ಲೂಟ್ ಇರೋದು 100 ತಲೆಗಳಿಗೆ ಲೂಟ್ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿ ಸಾಮಾನ್ಯ ಸಭೆ ಶಾಸಕರಾದ ಡಾಕ್ಟರ್ ಮಂತರಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಾಲನಗರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿ ಸಾಮಾನ್ಯ ಸಭೆ ಶಾಸಕರಾದ ಡಾಕ್ಟರ್ ಮಂತರಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಳೆದ ಸಭೆಯಲ್ಲಿ ಚರ್ಚೆಯಾದಂತೆ ಆಸ್ಪತ್ರೆಯ ಆವರಣದಲ್ಲೇ ಪುರಸಭೆ ಅನುದಾನದಲ್ಲಿ ಪ್ರತ್ಯೇಕವಾಗಿ ವಾಟರ್ ಬೋರ್ ಕೊರೆಸಲಾಗಿದೆ. ಸಭೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಅನುದಾನದ ಬಿಡುಗಡೆ ಹಾಗೂ ಇದುವರೆಗೂ ವೆಚ್ಚವಾಗಿರುವ ತುರ್ತು ಬಿಲ್ಲುಗಳ ಕುರಿತು ಮಾನ್ಯ ಶಾಸಕರು ಮಾಹಿತಿ ಪಡೆದುಕೊಂಡರು. ನೂತನವಾಗಿ ಆರಂಭವಾಗಿರುವ ಡಯಾಲಿಸಿಸ್ ಘಟಕದ ಬಗ್ಗೆ, ಮಷಿನ್ ಕಾರ್ಯಾಗಾರದ ಬಗ್ಗೆ ಚರ್ಚಿಸಲಾಯಿತು.
ಡಯಾಲಿಸಿಸ್ ಘಟಕ ಮತ್ತು ಇತರೆ ವಿಭಾಗದ ನೀರಿನ ವ್ಯವಸ್ಥೆಗಾಗಿ ಸಾಮಗ್ರಿ ಪದಾರ್ಥಗಳ ಸಾಮಗ್ರಿ ಮತ್ತು ಕಾರ್ಯಗಳ ಕುರಿತು ಚರ್ಚಿಸಿ ಜನೌಷಧಿ ಖರೀದಿ ಮತ್ತು ಇಸಿಜಿ ಮಷಿನ್ ಖರೀದಿ ವೆಚ್ಚಗಳ ಕುರಿತು ಚರ್ಚಿಸಲಾಯಿತು. ಇದೇ ಸಂದರ್ಭ ವೈದ್ಯಾಧಿಕಾರಿಗಳಿಂದ ತಾಲೂಕು ಆಸ್ಪತ್ರೆಯ ಕಟ್ಟಡ ಕಾಮಗಾರಿ ವಿಚಾರವಾಗಿ ಶಾಸಕರು ಮಾಹಿತಿ ಪಡೆದುಕೊಂಡರು. ಸಾಮಾನ್ಯ ಸಭೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ನಾಮನಿರ್ದೇಶಕ ಸದಸ್ಯರುಗಳು, ವೈದ್ಯಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ದೇವರ ನೃತ್ಯ ಬಲಿ ನಡೆಯಿತು. ನಾಪೋಕ್ಲ ಸಮೀಪದ ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಮಂಗಳವಾರ ಮಹಾಪೂಜೆ, ಧ್ವಜಾರೋಹಣ, ದೀಪಾರಾಧನೆ, ದೇವರ ಬಲಿಯೊಂದಿಗೆ ಉತ್ಸವಕ್ಕೆ ಚಾಲನೆ ನೀಡಿ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಬುಧವಾರ ದೇವಾಲಯದಲ್ಲಿ ಬೆಳಗ್ಗೆ ದೇವರ ದರ್ಶನ ಬಲಿ, ಬಳಿಕ ಮಹಾಭಿಷೇಕ ಮತ್ತು ಮಧ್ಯಾಹ್ನ ಮಹಾಪೂಜೆ, ವಿಶೇಷ ಸೇವೆಗಳು, ದೇವರ ಪ್ರದರ್ಶನ ನೃತ್ಯ ಜರುಗಿ ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ವಿತರಣೆ ಮತ್ತು ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸಂಜೆ ಪಟ್ಟಣದಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಚೆಂಡೆ ವಾದ್ಯಗೋಷ್ಠಿಗಳೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಕಾವೇರಿ ನದಿಯಲ್ಲಿ ಅವಭೃತ ಸ್ನಾನದ ಬಳಿಕ ಸನ್ನಿಧಿಗೆ ಹಿಂತಿರುಗಿ ದೇವರ ದರ್ಶನ ಬಲಿ ಜರುಗಿತು. ಗುರುವಾರ ಶುದ್ಧ ನವಕ ಕಲಶ, ಮಹಾಪೂಜೆ, ಮಂತ್ರಾಕ್ಷತೆಯೊಂದಿಗೆ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ದೇವಾಲಯದ ಮುಖ್ಯ ಅರ್ಚಕ ಸುಧೀರ, ತಂತ್ರಿಗಳಾಗಿ ರಮೇಶ್ ಶರ್ಮಾ, ಸತ್ಯಮೂರ್ತಿ, ಸರಾಳಯ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಇದೇ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀನಿವಾಸ್, ಕಾರ್ಯದರ್ಶಿ ಸುಜಿಕುಮಾರ್, ಖಜಾಂಚಿ ಗೋಪಾಲ್, ಉಪಾಧ್ಯಕ್ಷರಾದ ಸೂರ್ಯಕುಮಾರ್, ಕಾರ್ಯಾಧ್ಯಕ್ಷರಾದ ರಮೇಶ್, ಹಿರಿಯರಾದ ಆನಂದಸ್ವಾಮಿ, ನಿರ್ದೇಶಕರುಗಳಾದ ರಾಧಾಕೃಷ್ಣ, ತಂಗ, ಮಹೇಶ್, ಸೇನಾ, ಭವಾನಿ, ಲೀಲಾ ಸೇರಿದಂತೆ ಉತ್ಸವದಲ್ಲಿ ಊರಿನ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇಡೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದೇ ಒಂದು ದೇವಸ್ಥಾನ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಈ ಸನ್ನಿಧಾನದಲ್ಲಿ ದೇವಸ್ಥಾನ ಸ್ಥಾಪನೆ ಆಗಿ 24 ವರ್ಷ ಆಯಿತು. ಆ 24 ವರ್ಷದಿಂದ ನಾವು 8-9ನೇ ತಾರೀಕಿಗೆ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ನಡೆಸ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ 5ನೇ ತಾರೀಕು ಕಟ್ಟಿಬಿದ್ದು 8ನೇ ತಾರೀಕಿಗೆ ಕೊಡಿಕಂಬ ಏರಿಸಿ 6ನೇ ತಾರೀಕಿಗೆ ಬೆಳಿಗ್ಗೆ ಮಹಾಪೂಜೆ, ಮಧ್ಯಾಹ್ನ ಪೂಜೆ, ದೇವರ ಬಲಿ, ನಂತರ ಪೇಟೆ ಮೆರವಣಿಗೆ ಮುಖಾಂತರ ಸಾಯಂಕಾಲ ಕಾವೇರಿ ನದಿಗೆ ಜಲಸ್ನಾನ ಮಾಡೋಕ್ಕೆ ದೇವರು ಹೋಗಿ ಬಂದು ಪುನಃ ದೇವರ ದರ್ಶನ ಆಗ್ತದೆ. ಅದೇ ರೀತಿ ಭಕ್ತಾದಿಗಳೆಲ್ಲ ಬಂದು ಅನ್ನದಾನ ಸೇವೆ, 3 ಹೊತ್ತು ಅನ್ನದಾನ ಸೇವೆ ಮತ್ತು ಎಲ್ಲ ಎಲ್ಲ ನಾವು ಏರ್ಪಾಡು ಮಾಡಿದ್ದೀವಿ. ಅದೇ ರೀತಿ ಈ ಸಣ್ಣ ದೇವಸ್ಥಾನ ಆದ್ರೂ ಇಡೀ ಊರು ನಾಡು ಇದು ಅಷ್ಟು ಪ್ರಚಾರ ಉಂಟುತ್ತದೆ, ದೇವ್ರ ಶಕ್ತಿ ಎಷ್ಟು ಉಂಟುತ್ತದೆ. ಇಡೀ ಊರು ನಾಡು ಸೇರಿ ಈ ಅತಿ ಸಣ್ಣ ದೇವಸ್ಥಾನ ವಿಶಾಲವಾಗಿ ಬೆಳೀತಾ ಇದೆ. ಅದೇ ರೀತಿ ನಾವು ಕಳೆದ ವರ್ಷ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೋ ಈ ದೇವಸ್ಥಾನ ಅಂದರೆ ಜೀರ್ಣೋದ್ಧಾರ ಮಾಡಬೇಕು ಅಂತ. ಅದೇ ರೀತಿ ನಮಗೆ ದೇವರ ಆಶೀರ್ವಾದ ಮಾಡಿ 90% ಶೇಕಡ 90ರಷ್ಟು ಕಲ್ಲು ಕೆಲಸ ಮಾಡಿ ಇವಾಗ ನಾಡ್ದು ಅಂದರೆ 16ನೇ ತಾರೀಕಿಗೆ ದೇವ್ರದ್ದು ಬಾಲಾಲಯ ನಿರ್ಮಿಸಿ ದೇವ್ರನ್ನ ಅಲ್ಲಿಗೆ ನಾವು ಇಳಿಸಿ ಗರ್ಭಗುಡಿದು ಕಲ್ಲಿನ ಗರ್ಭಗುಡಿ ಮಾಡೋಕ್ಕೆ ಇಳಿತಾ ಇದ್ವಿ. ಅದೇ ರೀತಿ ನಾವು ಎಲ್ಲ ಭಕ್ತಾದಿಗಳು ಈ ಮುಖಾಂತರ ಬೇಡ್ಕೊಳ್ಳೋದೇನೆಂದರೆ ನಮ್ಮ ಜೊತೆ ಕೈ ಜೋಡಿಸಿ ಆದಷ್ಟು ಬೇಗ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಕೈ ಜೋಡಿಸಿ ಬೇಕು ಅಂತೇಳಿ ನಾವು ಗ್ರಾಮಸ್ಥರು ಎಲ್ಲ ಅವ್ರನ್ನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ಭಕ್ತಾದಿಗಳು ಬಂದು ಸಮೀಪದಿಂದ ದೇವರ ದರ್ಶನ ಮಾಡ್ಕೊಂಡಿದ್ದಾರೆ. ಹಾಗೆ ಅವರು ಅರ್ಚನೆ ಮಹಾಪೂಜೆ ಮಾಡ್ಕೊಂಡು ಬಂದು ಅಂದ್ಕೊಂಡಿದ್ದಾರೆ.
ಆದ್ದರಿಂದ ನಾವು ಮಾಡಿದಂಥ ಅನೇಕ ತಪ್ಪುಗಳು ಆ ತಪ್ಪನ್ನು ಮಾಡಿ ಆ ಸ್ವಾಮಿ ನಾವು ಓದಲ್ಲಿ ಕಲಾವಿದರಿಗೆ ಮತ್ತು ಅವರಿಗೆ ಹೋದ ವಿದ್ಯಾವಂತರಿಗೆ ಸಂಸ್ಥರಿಗೆ ವ್ಯಾಪಾರಸ್ಥರಿಗೆ ಶಿಕ್ಷಣರಿಗೆ ದೊಡ್ಡ ಮಗುವಿಗೆ ವಯಸ್ಸಾದವರಿಗೆ ಏನೊಂದು ತೊಂದರೆ ಉಂಟು ಆಯ್ತು ಆಗಿಬಿಟ್ಟು ಓದೋದು ಕಾಪಾಡ್ಕೊಂಡಿದ್ದೀವಿ. ಹಾಗೆಯೇ ವಿಶೇಷವಾಗಿ ನಾವು ಇನ್ನೊಂದು ಪ್ರಾರ್ಥನೆ ಭದ್ರತಾ ಭಾಷೆಯಲ್ಲಿ ನಾವು ಸಾಲವನ್ನು ಮಾಡಿ ನಾವು ಹೊಸದಾಗಿ ಆಜ್ಞೆ ಆಗಿದೆ ಆಶೀರ್ವಾದ ಮಾಡಿದ್ರು ಅದೇ ಪ್ರಕಾರ ಈ ತಿಂಗಳು 14ನೇ ತಾರೀಕಿಗೆ ಇಲ್ಲಿ ಅನೇಕ ತಪ್ಪಿರ್ಬೋದು ನಾವು ಏನೇ ಆಗಿರ್ತದೆ ಮತ್ತೊಂದು ಮಾಡಿಕೊಂಡು ಆ ಸ್ವಾಮಿ ಕಾರಣರಾಗಿ ಮುಂದಿನ ವರ್ಷಕ್ಕೆ ಆ ಸ್ವಾಮಿ ಪೂಜೆಯಾಗಿ ಭಗವಂತ ದರ್ಶನ ಎಲ್ಲರೂ ಅದೇ ಥರ ಒಂದೇ ತಗೊಂಡಿದ್ದೀವಿ ವ್ಯಕ್ತಿ ನಾವು ಎಲ್ಲರೂ ಅಡ್ಡ ಬಿದ್ದು ನ್ಯೂಸ್ ಸಂಗಮಕ್ಕಾಗಿ ದುಗುಳ ಸದಾನಂದ ನಾಪೂಕ್ಲು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಜಯನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡಿಗೆ ಕ್ಲಸ್ಟರ್ ವ್ಯಾಪ್ತಿಯ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಜಯನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ 2024-25ನೇ ಸಾಲಿನ 2ನೇ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ನಡೆಸಲಾಯಿತು. ಸಮುದಾಯದತ್ತ ಶಾಲಾ ಕಾರ್ಯಕ್ರಮದ ಮಹತ್ವ ಕುರಿತು ಮಾತನಾಡಿದ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್, ಸರ್ಕಾರಿ ಶಾಲೆಗಳಲ್ಲಿ ಸಮುದಾಯವನ್ನ ಶಾಲೆಯ ಅಭಿವೃದ್ಧಿಗೆ ಸದ್ಬಳಕೆ ಮಾಡಿಕೊಳ್ಳುವ ಉದ್ದೇಶ ಇದಾಗಿದ್ದು, ಪೋಷಕರು ಮಕ್ಕಳ ಕಲಿಕೆಗೆ ಹೆಚ್ಚಿನ ನಿಗಾ ವಹಿಸಬೇಕೆಂದು ಮನವಿ ಮಾಡಿದರು. ಪೋಷಕರೊಂದಿಗೆ ಸಮಾಲೋಚನೆ ನಡೆಸಿದ ಶಾಲೆಯ ಮುಖ್ಯ ಶಿಕ್ಷಕಿ ಕೆಡಿ ನವೀನ ಮಾತನಾಡಿ, ಪೋಷಕರು ಮಕ್ಕಳ ಕಲಿಕಾ ಪ್ರಗತಿಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಮನವಿ ಮಾಡಿದರು. ಮಾರ್ಗದರ್ಶಕ ಅಧಿಕಾರಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಿಕ್ಷಕ ಎಚ್ಪಿ ದಿನೇಶಾಚಾರಿ ಮಾತನಾಡಿ, ಪೋಷಕರು ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕೆಯೊಂದಿಗೆ ಶಾಲಾ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಿಂದ ಮಕ್ಕಳ ದಾಖಲಾತಿ ಯೋಜನೆಯಡಿ ತೆರಳಿದ್ದ ಪ್ರೌಢಶಾಲಾ ಶಿಕ್ಷಕರಾದ ಕೆ ಗೋಪಾಲಕೃಷ್ಣ, ಎಂಟಿ ದಯಾನಂದ ಪ್ರಕಾಶ್, ಕೆಟಿ ಸೌಮ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಎಚ್ಸಿ ಬಸವರಾಜ್, ಮಂಗಳಗೌರಿ, ಅತಿಥಿ ಶಿಕ್ಷಕಿ ಬಿಜಿ ಶಶಿಕಲಾ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಎಲ್ಲ ಮಕ್ಕಳೇ, ಪ್ರೀತಿಯ ಮಕ್ಕಳೇ, ನಮ್ಮ ಎಲ್ಲ ಶಿಕ್ಷಕ ಸಹೋದ್ಯೋಗಿ ಬಂಧುಗಳೇ, ವಿಜಯನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಿಗೆ ಕ್ಲಸ್ಟರ್ ವ್ಯಾಪ್ತಿ ಕೊಡಗು ಜಿಲ್ಲೆ ಇರತಕ್ಕಂಥ ಒಂದು ಪ್ರತಿಷ್ಠಿತ ಶಾಲೆ. ಇಲ್ಲಿಗ 7ನೇ ಕ್ಲಾಸಿಂದ 8ನೇ ಕ್ಲಾಸಿಗೆ ತೇರ್ಗಡೆ ಆಗಿದ್ದೀರಾ. ನಮ್ಮದು ಸರ್ಕಾರಿ ಪ್ರೌಢಶಾಲೆ ಕೂಡ್ಮಂಗ್ಳೂರು, ಕೂಡಿಗೆ ಮೇನ್ ಹೈವೇಲಿ ಇರ್ತಕ್ಕಂಥದ್ದು, ಕೂಡ್ಲೂರು ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಶಾಲೆಯಲ್ಲಿ ಉತ್ತಮ ಟೀಚರ್ಸ್ ಇದ್ದಾರೆ, ಉತ್ತಮ ಬೋಧನೆ ನಡೀತಿದೆ. ಕಳೆದ ವರ್ಷ 2024 ಏಪ್ರಿಲ್ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ತಗೊಂಡಿದ್ದಾರೆ. ನಿಮ್ಮ ಅಣ್ಣ ಅಕ್ಕಂದಿರು ನಮ್ಮ ಶಾಲೆ ಚೆನ್ನಾಗಿ ಓದಿ ಉತ್ತಮ ದರ್ಜೆಯಾಗಿ ಉತ್ತಮ ಭವಿಷ್ಯ ರೂಪಿಸ್ಕೊಂಡಿದ್ದಾರೆ. ನಮ್ಮ ಶಾಲೆಗೆ ನೀವೆಲ್ಲ ದಾಖಲಾಗಬೇಕು ಅಂತ ನಾವು ಕೇಳಲಿಕ್ಕೆ ಶಾಲೆ ಪರವಾಗಿ ಬಂದಿದ್ದೇವೆ. ಸರ್, ಏನಂದರೆ ಮೇಯ್ನು ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ಇದೆ, ಪ್ರೊಜೆಕ್ಟ್ರು, ಸ್ಮಾರ್ಟ್ ಕ್ಲಾಸ್ ಇದೆ, ಲೈಬ್ರರಿ ಇದೆ, ಉತ್ತಮ ಟೀಚರ್ಸ್ದು, ಫಿಸಿಕಲ್ ಎಜುಕೇಷನ್, ಕ್ರೀಡೆ ಇದೆ, ಲೈಬ್ರರಿ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಇದು ರೂಮ್ ಇದೆ, ಆಮೇಲೆ ವಿಜ್ಞಾನ ಲ್ಯಾಬ್ ಇದೆ. ಎಲ್ಲ ಉತ್ತಮವಾದಂಥ ಕಲಿಕೆ ಇದೆ. ನಮ್ಮ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದೆ. ಅದರಿಂದ ನೀವೆಲ್ಲರೂ ಹೇಳಿ ನಮ್ಮ ಶಾಲೆಗೆ 8ನೇ ಕ್ಲಾಸ್ಗೆ ಮೇ ಕೊನೆಗೆ ಬಂದು ಎಲ್ಲರೂ ದಾಖಲಾಗಬೇಕು ಅಂತ ನಾವು ನಮ್ಮ ಶಾಲೆ ಪರವಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಎಲ್ಲ ನಾವು ಮನವಿ ಮಾಡ್ಕೊಳ್ತೇವೆ. ಎಲ್ಲರೂ ಬರ್ತೀರಲ್ಲ ನಮ್ಮ ಶಾಲೆಗೆ ಬಂದು ಸೇರಿ, ನಿಮ್ಮ ಸ್ನೇಹಿತರಿಗೂ ಸೇರಿಸಕ್ಕೆ ಹೇಳಿ 8ನೇ ಕ್ಲಾಸ್ಗೆ. ನಿಮ್ಮ ಇಲ್ಲಿಂದ ಓದಿದ ಮಕ್ಕಳು ಉತ್ತಮ ದರ್ಜೆಯಲ್ಲಿ ಪಾಸಾಗಿ ಒಳ್ಳೊಳ್ಳೆ ಕೋರ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಆಗ್ತದ ಸರಿ. ನಮಸ್ಕಾರ. 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 ಕೂತ್ಕೊಳ್ಳಿ. ಪ್ರೀತಿಯ ಮಕ್ಕಳೇ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಈ ದಿನ ಸರ್ಕಾರಿ ಪ್ರೌಢಶಾಲೆಯಿಂದ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೂಡ್ಮಂಗ್ಳೂರಿಂದ ಪ್ರೇಮ್ಕುಮಾರ್ ಸರ್ ಅವರು ಈ 2025 ಮತ್ತು 26ನೇ ಸಾಲಿಗೆ ದಾಖಲಾತಿ ಮಾಡಬೇಕಂತ ಹೇಳಿ ಕೇಳಿಕೊಂಡು
7ರಿಂದ 8ಕ್ಕೆ ನೀವೆಲ್ಲ ಪ್ರಮೋಟ್ ಆಗಿ ಹೋಗ್ತಾ ಇದ್ದೀರಿ ಮಕ್ಕಳೇ. ನಮ್ಮ ಸರ್ಕಾರಿ ಶಾಲೆಗಳು ಬೆಳಿಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಶಾಲೆಗೆ ದಾಖಲಾಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಈ ದಿನ ನಮ್ಮ ಶಾಲೆಗೆ ಪ್ರೇಮ್ ಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರು ನಿಮ್ಮನ್ನ ಕುರಿತು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಆತ್ಮೀಯವಾಗಿ ಎಲ್ಲ ಅವರ ಶಾಲೆಯಿಂದ ಆಗಮಿಸಿರ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಗೋಷ್ಠಿ ನಡೆಸಿದ ಕರ್ನಾಟಕ ದಲಿತ ಚಳುವಳಿ ನವನಿರ್ಮಾಣ ವೇದಿಕೆ ಉಪಜಾತಿಗಳ ನಮೂನೆ ಬಗ್ಗೆ ಚರ್ಚಿಸಲಾಯಿತು. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಕ್ರಮ ಹಾಗೂ ಜನವಿರೋಧಿ ನೀತಿಯನ್ನ ಖಂಡಿಸಿ ಬಿಜೆಪಿ ಪಕ್ಷದ ವತಿಯಿಂದ ಮಂಡ್ಯದಲ್ಲಿ ಜನಾಕ್ರೋಶ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿ ಸಾಮಾನ್ಯ ಸಭೆ ನಡೆಯಿತು. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.